ಮಹಿಳೆಯರ ಬಗ್ಗೆ ಅಪಾರವಾಗಿ ಗೌರವ ಮಾತಾಡ್ತೀರಿ, ಮತ್ತು ಈ ಸಚಿವ ಸಂಪುಟದಲ್ಲಿ ಒಬ್ಬರಿಗೆ ಕೊಟ್ಟಿಲ್ಲ, ಅದಕ್ಕೆ ಕಾರಣ ಏನು? ಮಂತ್ರಿ ಮಂಡಲ ರಚನೆ ಮಾಡೋರು ಯಾರು? ಹೈಕಮಾಂಡ್. ಮುಖ್ಯಮಂತ್ರಿಗಳು. ಇಲ್ಲ ಅದಕ್ಕೆ ಒಂದು ನಿಮಿಷ ರೀ, ಹೇಳ್ಬೇಡ್ರಿ. ಈಗ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿಲ್ಲ. ನಿಮ್ಮ ಕ್ವಶನ್ ಸ್ಟ್ರೇಟ್ ಆನ್ಸರ್ ಮಾಡ್ತೀನಿ, ದಯವಿಟ್ಟು ಆನ್ಸರ್ ಮಾಡಿ. ಮಂತ್ರಿ ಮಂಡಲದಲ್ಲಿ ಮಂತ್ರಿಗಳನ್ನು ಆಯ್ಕೆ ಮಾಡುವ ಕೆಲಸ ಪಕ್ಷದ ವರಿಷ್ಠರು, ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಯಾರನ್ನು ತಗೋಬೇಕು ಯಾರನ್ನು ತಗೋಬಾರ್ದು ಅಂತ ತೀರ್ಮಾನ ಮಾಡೋದು ಇದು. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳು. ಈಗ ನನ್ನ ಕೇಳಿದ್ರೆ ನಾನೇನು ಹೇಳಪ್ಪ? ನನ್ನ ಕ್ವಶನ್ ತಾವು ಈಗ ಹೇಳಿದ್ರಿ ಸರ್, ಸಿಎಂ ಅವರು ನಿಮಗೆ ಒಂದು ಜನರ ಜೊತೆಗೆ ಮಾತಾಡ್ಲಿಕ್ಕೆ ಅಂತ ಸಿಎಂ ಅವರು ನಿಮ್ಗೆ ನೀವು ಸ್ವತಃ ರಾಘವೇಂದ್ರ ಅವರು ಕೂಡ ಸಚಿವ ಸ್ಥಾನ ಕೊಡಿ ಅಂತ ನೀವು ಸಿಎಂ ಅವ್ರಿಗೆ ಹೇಳಿದ್ದೀರಿ ಸರ್. ಇದನ್ನು ಹೇಳ್ಬೋದಲ್ಲ ಸರ್? ಅವ್ರು ನಿಮಗೆ ಹೇಳಕ್ ಬಿಟ್ರೆ ತಾನೆ ನಾನು ಮಾತಾಡೋದು. ಅಲ್ಲ ಮತ್ತೆ ನನಗೆ ಯಾಕೆ ಅಂತ ಹೇಳ್ತೀನಿ, ಅದನ್ನ ನಾನು ಹೇಳಕ್ಕೆ ನೋಡಪ್ಪ. ನಿಮ್ಮದು ಬರೀ ನಿಮ್ಮದು ಹೇಳಿದ್ರೆ ನಾನು ಏನು ಅದು ಬಿಟ್ಬಿಡಿ. ಯಾರ್ಯಾರ್ದು ವರ್ಷನ್ಸ್ ಏನಿರುತ್ತೆ, ನನ್ನ ವರ್ಷನ್ ಏನು ಅಂತ ಕೇಳ್ಕೋಬೇಕು. ಯು ಕೆನಾಟ್ ಕಂಪೇಲ್ ಮೈ ವರ್ಷನ್. ನಿಮ್ಮ ಸೈಡ್ ಮಾತಾಡಿದ್ರೆ ನಂದೇನಿದೆ ಹೇಳ್ತೇನೆ ನೋಡಿ. ಮತ್ತು ನಾನು ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತೇನೆ. ಐ ನೆವರ್ ಹೈಡ್. ಮಂತ್ರಿಗಳನ್ನು ಸೆಲೆಕ್ಟ್ ಮಾಡೋದು ಮುಖ್ಯಮಂತ್ರಿಗಳ ಆದ್ಯತೆಯ ಕೆಲಸ ಮತ್ತು ಪಕ್ಷದ ಕೆಲಸ. ಎಸ್, ಮಹಿಳಾ ಸಚಿವರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಅದು ನನ್ನ ಜೊತೆ ಡಿಸ್ಕಷನ್ ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ಹೆಂಗೆ ಉತ್ತರ ಕೊಡಲಿಲ್ಲ ನಾನು? ಈ ಉತ್ತರ ನಾನು ಕೊಡಬೇಕಾದ್ರೆ ಅಟ್ಲೀಸ್ಟ್ ನಮ್ಮ ಚೀಫ್ ಮಿನಿಸ್ಟ್ರು ರಾಯಲ್ಟಿ ಮಹಿಳಾ ಇದನ್ನು ಮಾಡಬೇಕಾಗಿತ್ತು ಅಂತ ನಮ್ಮ ಯಾರೋ ವರಿಷ್ಠರು ಮಾತಾಡಬೇಕಾಗಿತ್ತು, ಸಿಕ್ಕಿಲ್ಲ. ನಾನು ಹೋದ್ಮೇಲೆ ನೀವು ಹೇಳಿದ್ದು ಕೊಪ್ಪಳದಾಗ ಹಿಂಗೆ ಹೇಳ್ತಾ ಇದ್ದೀರಿ ನಮ್ಮ ಪ್ರಶ್ನೆಯವರು. ನಿಮ್ಮ ಅದನ್ನೇ ನಾ ಸೀನಿಯರ್ ಅರಿವನ್ನ ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಮ ಭಾವನೆಯನ್ನು ನಾನು ಅದನ್ನೇ ಹೇಳ್ತೀನಿ ರೀ. ನನ್ನ ಕೈಗೆ ಇಲ್ಲ ಅದು ಅಧಿಕಾರ ಅನ್ನೋದಕ್ಕೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಲಿಮಿಟೇಷನ್ಸ್. ಇವೆಲ್ಲ ತಮಾಷೆ ಅಲ್ಲ. ಎಸ್, ಐ ಡೂ ಅಗ್ರಿ. ನಾನೇನು ಹೇಳ್ತೀನಿ, ಪತ್ರಿಕಾ ರಂಗದ ಮಾಧ್ಯಮದ ಸ್ನೇಹಿತರು ಹೇಳುವಂಥ ವಿಚಾರ ಸರಿ ಇದೆ. ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ. ಏನು ಹೇಳಪ್ಪ, ಗಾಯತ್ರಿ ಶಾಂತೇಗೌಡ ಸರ್, ಗಾಯತ್ರಿ ಶಾಂತೇಗೌಡ ಹೆಸರು ಬಂತು. ಅವ್ರ ಮಹಿಳಾ ಕೋಟಾದಾಗ ಒಬ್ರು ಬಂತು. ಕೊನೆಯ ಕ್ಷಣದಲ್ಲಿ ಅವ್ರ ಹೆಸರು ಡ್ರಾಪ್ ಆಯ್ತು. ಅದಕ್ಕೆ ಸಿದ್ದರಾಮಯ್ಯನವ್ರ ವಿರೋಧ ಇದೆ ಅನ್ನೋದೊಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು ನೋಡಿ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಅಮ್ರೇಗೌಡ್ರ ಮಂತ್ರಿ ಮಂಡಳ ಯಾರು ತಗೋಬೇಕಂತ ಚರ್ಚೆಯಲ್ಲಿ ನನ್ನನ್ನೇನು ಕರೆದಿಲ್ಲ, ನನ್ನನ್ನೇನು ಕೇಳಿಲ್ಲ. ನಿಮ್ಮನ್ನು ಮಂತ್ರಿ ಮಾಡಿದ್ದೇವೆ ಅಂಥೇಳಿ 3ನೇ ತಾರೀಕು ಸ್ವತಃ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು ನನಗೆ ಫೋನ್ ಮಾಡಿದ್ದು 12 ಗಂಟೆಗೆ, ಮತ್ತು ಬೇರೆ ಯಾರೂ ಅಲ್ಲ. 12 ಗಂಟೆಗೆ ಆದಮೇಲೆ ಹೋಗಿ ಥ್ಯಾಂಕ್ಸ್ ಹೇಳಿ ನಾನು 4 ಗಂಟೆಗೆ ಓತು ಅಂತ ಹೇಳಿದರು. 4 ಗಂಟೆ 5 ನಿಮಿಷಕ್ಕೆ. ಆಮೇಲೆ ಮತ್ತೆ ಫೋನ್ ಬಂತು, ಇಲ್ಲರಿ ಅದು 5 ಗಂಟೆಗೆ ಆಗೈತದೆ. ಹೀಗಾಗಿ ನಾನು ನೋಡಿದ್ದೆ, ನನ್ನ ಗಾಯತ್ರಿ ಶಾಂತೇಗೌಡ ಹೆಸರು ನನ್ನ ಮೇಲೆ ಇತ್ತು. ಅವ್ರದ್ದು ಏನೋ ಡ್ರಾಪ್ ಆಗಿದೆ ಅಂಥೇಳಿ ಒಂದು ಸ್ಥಾನ ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಉಳಿದ್ರೆ ಏನು ಮಾಡ್ತಾರೆ ನೋಡೋಣ. ಏನ್ರಿ ಗೊತ್ತಿಲ್ಲ ನೋಡಿ. ಈ ವಿಚಾರ ಸ್ವಲ್ಪ ಅರ್ಥ ಮಾಡಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಲಿಮಿಟೇಷನ್ಸ್. ನನ್ನ ಇತಿಮಿತಿಗೆ ಗೊತ್ತಿಲ್ಲದ ವಿಚಾರವನ್ನು ನಾನು ಮಾತಾಡಂದ್ರೆ ಇಟ್ ಈಸ್ ಬಿಕಮ್ ಎ ಹೌದು ಕೊಡ್ತಾರೆ ಬೇರೆ ಬೇರೆ ಅವಕಾಶ. ನೋಡಿ ಪಕ್ಷ ನೋಡಿ, ಒಂದು ನಿಮಿಷ, ಈ ಜಾತಿಗಳ ವಿಚಾರಕ್ಕೆ ಹೋಗಿಬಿಟ್ರೆ ಏನಾಗ್ತದೆ, ನಮ್ಮ ಕರ್ನಾಟಕದಲ್ಲಿ ಟೋಟಲ್ಲು ನಿಮಗೆ ಗೊತ್ತಿದೆಯಾ ಎಷ್ಟು ಜಾತಿ ಇದಾವಂತ? ಮೋರ್ ದ್ಯಾನ್ 3000 ಜಾತಿ ಆಗುತ್ತೆ ನಮ್ಮ ದೇಶದಲ್ಲಿ. ಈಗ SC ಕಮ್ಯುನಿಟಿನೇ ಮೋರ್ ದ್ಯಾನ್ 102 ಇದೆ.
ಲಿಂಗಾಯತರೇ 95 ಇದ್ದಾರೆ. ಹಿಂಗೆ ಎಲ್ಲ ಜಾತಿಗಳನ್ನ ಮಂತ್ರಿ ಮಾಡ್ಬೇಕಂದ್ರೆ ಒಂದು 300 ಪೋಸ್ಟ್ ಕೊಡಬೇಕಾಗುತ್ತೆ. ಅದ್ರಾಗೆ ಇದ್ದಿದ್ರಲ್ಲಿ ಸಮಾಧಾನ ಮಾಡ್ತಾರೆ. ಹೋದ ಸಲ ದಿನೇಶ್ ಗುಂಡೂರಾವ್ ಬ್ರಾಹ್ಮಣರಾಗಿರ್ಲಿಲ್ವಾ? ಆಗಿದ್ರಲ್ವ ದಿನೇಶ್ ಗುಂಡೂರಾವ್. ಆಮೇಲೆ ಇವ್ರು ಯಾರು ದೇಶಪಾಂಡೆ ಅವ್ರನ್ನ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ಚೇರ್ಮನ್ ಮಾಡಿದರು. ಹೀಗಾಗಿ ಮತ್ತೊಂದು ಯಾವ್ದಾರ ಮಾಡ್ತಾರೆ, ಎಲ್ಲ ಕಮ್ಯುನಿಟಿಗೂ ಸಾಧ್ಯ ಆದಷ್ಟು ಮಾಡ್ತಾರೆ. ಅದಕ್ಕೆ ನಾನು ಹೋದ ಸಲ ನಾನು ಮಂತ್ರಿ ಆಗೇಬೇಕಾಗಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ, ತಡ್ಕೋಬೇಕು. ಸರ್ ಕೊನೆಯ ತಮ್ಮ ಸಚಿವ ಸ್ಥಾನ ಯಾವ ಖಾತೆಗೆ ತಡ್ರಿ ಕರೆಕ್ಟಾಗಿ ಕೇಳಿ